median, get a moving bus. With 32 people per hour. As of now, the service bus. 5 except otherwise 3 are missing. They are tracing them. Hopefully they are alive. All of us touching the bus, they are safe. Only one person is admitted to Bangalore hospital for treatment. It said that he is having 50% chance. Otherwise, all the this accident probably happened because of the negligence of this component driver. Facing otherwise investigation revealed what is the cause of the accident. After this with the sleeper bus, you turn it as if one another bus carrying fortunately, that bus broke the lines into this road. No one is injured. Very fortunate. And all 42 kids, children are well and healthy. Travel further. One bus is there. One bus is already possible. ಯಾವುದನ್ನು ಮಾತಾಡಿದ್ರು ಕೇಸ್ ಹಾಕಬಹುದು ಅನ್ನೋ ಒಂದು ಕಾಯ್ದೆಯನ್ನು ಇವರು ಜಾರಿಗೆ ತರ್ತಾರೆ ಅಂತ ಹೇಳಿದ್ರೆ ಇಡೀ ಭಾರತೀಯ ಜನತಾ ಪಾರ್ಟಿ ಇದನ್ನು ಅತ್ಯಂತ ಉಗ್ರ ರೀತಿಯಲ್ಲಿ ವಿರೋಧಿಸುತ್ತದೆ. ಒಂದು ಕಾಲದಲ್ಲಿ 1970ರಲ್ಲಿ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ಇಂದಿರಾ ಗಾಂಧೀಜಿಯವರು ತುರ್ತು ಪರಿಸ್ಥಿತಿಯನ್ನು ಹೇರಿದಂತ ಸಂದರ್ಭದಲ್ಲಿ ಯಾವ ರೀತಿಯ ಅಘೋಷಿತವಾದಂಥ ಜನಜೀವನ ಅತ್ಯವಶ್ಯವಾಗಿತ್ತು ಅನ್ನೋದನ್ನ ಅವತ್ತಿನ ಜನ ಇವತ್ತಿನವರೆಗೆ ಮಾತಾಡುವಂಥದ್ದನ್ನು ನಾವು ಕೇಳಿದ್ದೇವೆ. ಮತ್ತೆ ಅತ್ಯಂತ ಒಂದು ವೈಭವೀತವಾಗಿ ನಡೆಸಿದ್ದ ಈ ರಾಜ್ಯದ ಜನತೆ, ನಮ್ಮ ರಾಜ್ಯದ ಆಡಳಿತ ಯಾವ ರೀತಿ ಇತ್ತು ಅಂತ ಅನ್ನೋದನ್ನ ಒಂದಷ್ಟು ಮೊದಲು ನೋಡಿದಾಗ ಈ ರಾಜ್ಯವನ್ನು ಆಡಳಿತ ರಾಜಕೀಯ ರಹಿತವಾಗಿ ರಾಜ ಮಹಾರಾಜರು ಆಡಳಿತ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಸುಖಿ ಜೀವನದಲ್ಲಿ ಇದೆ ಈ ರಾಜ್ಯದ ಜನತೆ ಮಾಡ್ತಾ ಇದ್ದರು ಅನ್ನೋದನ್ನ ನಾವೆಲ್ಲರೂ ಕೇಳಿಕೊಂಡಿದ್ದೇವೆ. ಇವತ್ತು ಮತ್ತೆ ಯಾವಾಗ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು ಅವತ್ತಿನ ಈ ದೇಶವನ್ನು ಆಡಳಿತ ಮಾಡದಿದ್ದಂತ ಈ ಕಾಂಗ್ರೆಸ್ ಸರ್ಕಾರ ಅವತ್ತಿನ ಕಾಲದಲ್ಲಿ ಒಂದು ಒಳ್ಳೆಯ ಆಡಳಿತವನ್ನು ಕೊಡಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಜನರು ಕಾಂಗ್ರೆಸ್ ಅನ್ನ ಆಶೀರ್ವಾದ ಮಾಡಿದ್ರು. ಆದ್ರೆ ತದನಂತರ ವರ್ಷಾನುಗಟ್ಟಲೆ ಕಲಿತಾ ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿ ಎಲ್ಲಿಗೆ ಮುಟ್ಟಿದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಸರಿಸುಮಾರು ಅನೇಕ ಸರಿಸುಮಾರು 22 ರಾಜ್ಯಗಳಲ್ಲಿ ಇವತ್ತು ಆಡಳಿತ ಮಾಡ್ತಾ ಇರುವಂತದ್ದು ರಾಜಕೀಯವಾಗಿ ಯಾವುದು ಅಂತ ಕೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಇಡೀ ದೇಶದ ಜನತೆಗೊಂದು ಗೊತ್ತಾಗಿದೆ ಈ ದೇಶವನ್ನು ಮುನ್ನಡೆಸಬೇಕಿದ್ರೆ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಆಡಳಿತ ಇದ್ದಾಗ ಅದೊಂದು ಒಳ್ಳೆಯ ಆಡಳಿತವನ್ನು ನೋಡಬಹುದು ಅನ್ನೋದನ್ನ ಜನ ಮಾತಾಡಿಕೊಳ್ಳುವಂಥದ್ದು ನಾವು ಹೇಳ್ತಾ ಇದ್ದೇವೆ. ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೂಡ ನಾನು ಹೇಳುವಂಥದ್ದು ಈ ರಾಜ್ಯದ ದೇಶದ ಅನೇಕ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತ ಮಾಡ್ತಾ ಇರುವಂತಹ ರಾಜ್ಯಗಳ ಒಂದು ಒಂದು ವ್ಯವಸ್ಥೆ ಯಾವ ರೀತಿ ಉಂಟು, ಈ ರಾಜ್ಯವನ್ನು ಆಡಳಿತ ಮಾಡ್ತಾ ಇರುವಂತಹ ಕಾಂಗ್ರೆಸ್ನ ಆಡಳಿತ ಯಾವ ರೀತಿ ಉಂಟು ಅಂತ ತುಲನೆ ಮಾಡಿದಾಗ ಇಡೀ ನಮ್ಮ ರಾಜ್ಯದ ಜನತೆ ಇವತ್ತು ಶಾಪ ಇಡುವಂಥದ್ದನ್ನು ನಾವು ಕಾಣ್ತೇವೆ. ಮುಂದಿನ ದಿವಸಗಳು 1-2-3 ಭಾಗಗಳಲ್ಲಿ ಇವತ್ತು ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡುವುದನ್ನು ನಾವು ನೋಡ್ತೇವೆ. ನನ್ನ ಒಂದು ಇವತ್ತು ಕಾಣುವಂಥದ್ದು ಇವತ್ತು ಜನ ಮಾತಾಡುವಂಥದ್ದನ್ನು ನೋಡುವಾಗ ಮುಂದಿನ ದಿವಸದಲ್ಲಿ ಈ ದೇಶದಲ್ಲಿ ಯಾವುದೇ ಒಂದು ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಆಡಳಿತ ಮಾಡುವುದಿಲ್ಲ ಅನ್ನೋದನ್ನ ನಾವು ಅತ್ಯಂತ ಸ್ಪಷ್ಟವಾದ ಮಾತುಗಳಿಂದ ನಂಬಬಹುದು. ಹಾಗಾಗಿ ಇವತ್ತು ಈ ದೇಶದ ಜನರ ಭಾವನೆಗೆ ವಿರುದ್ಧವಾಗಿ ಈ ರಾಜ್ಯದಲ್ಲಿ ನಮ್ಮ ರಾಜ್ಯದ ಇವತ್ತಿನ ಸರ್ಕಾರ ಕಳೆದ ಅನೇಕ ತಿಂಗಳಿಂದ ಅನೇಕ ಹೋರಾಟಗಳನ್ನು ನಾವು ಮಾಡಿದ್ದೇವೆ. ಜನ ವಿರೋಧಿ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ, ಬಡ ಕಾರ್ಮಿಕರ ವಿರೋಧಿ ಸರ್ಕಾರ ಯಾವ ಮಟ್ಟಕ್ಕೆ ಇವತ್ತು ಮುಟ್ಟಿದೆ ಅಂತ ಹೇಳಿದ್ರೆ
ಇಲ್ಲಿ ಜನಜೀವನವನ್ನು ಮಾಡಲಿಕ್ಕೇನೆ ಸಾಧ್ಯ ಇಲ್ಲದ ಮಟ್ಟಕ್ಕೆ ಇವರ ರಾಜಕೀಯ ಆಡಳಿತವನ್ನು ನಾವು ಕಾಣ್ತಾ ಇದ್ದೇವೆ. ಮೊನ್ನೆಯ ಬೆಳಗಾವಿನ ಅಧಿವೇಶನದಲ್ಲಿ ಈ ರಾಜ್ಯದಲ್ಲಿ ಯಾರು ಕೂಡ ಇನ್ನು ಯಾವುದಾದ್ರೂ ಒಂದು ಲವ್ ಜಿಹಾದ್, ಯಾವುದಾದ್ರೂ ಒಂದು ನಮ್ಮ ವಿರುದ್ಧವಾಗಿ ನಡೆಯುವಂತ ಪ್ರಕ್ರಿಯೆಗಳು ನಡೆದ್ರೆ ಅಲ್ಲಿ ಏನನ್ನೂ ಮಾತಾಡಬಾರದು ಅನ್ನೋ ರೀತಿಯಲ್ಲಿ ಇವರೊಂದು ದ್ವೇಷ ಭಾಷಣದ ವಿರುದ್ಧ ಮಾಡುವಂತ ಒಂದು ಕಾಯ್ದೆಯನ್ನು ಮಾಡಲಿಕ್ಕೆ ಅವರು ಹೊರಟಿದ್ದಾರೆ. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ಹಾಗೇನೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಇಲ್ಲಿಯ ಜನತೆಗೆ ಸ್ಪಷ್ಟವಾದ ಸತ್ಯ ಸಂಗತಿಯ ಅರಿವು ಮಾಡಬೇಕು. ಆ ಮುಖಾಂತರ ಯಾವುದೇ ಕಾರಣಕ್ಕೂ ಈ ದ್ವೇಷ ಮಸೂದೆಯನ್ನ ಮನ್ನಣೆ ಮಾಡಲಿಕ್ಕೆ ನಮ್ಮ ಜನ ಒಪ್ಪುವುದಿಲ್ಲ ಅನ್ನೋದನ್ನ ನಮ್ಮ ಮುಖಾಂತರ ಇವತ್ತು ನಾವು ಎಸಿ ಅವರಿಗೆ ಒಂದು ಅರ್ಜಿಯನ್ನ ಕೊಡುವುದರ ಮುಖಾಂತರ, ನಮ್ಮ ಮನವಿಯನ್ನು ಕೊಡುವುದರ ಮುಖಾಂತರ ನಮ್ಮ ಒಕ್ಕಲಿನ ಒಂದು ವಿಚಾರವನ್ನ ತಿಳಿಸುವುದರೊಟ್ಟಿಗೆ ಈ ಒಂದು ಪ್ರತಿಭಟನೆಯನ್ನ ಮಾಡಲಿಕ್ಕೆ ನಾವಿವತ್ತು ಸೇರಿದ್ದೇವೆ. ಬಂದಿರುವಂತಹ ಎಲ್ಲ ನಮ್ಮ ಈ ರಾಷ್ಟ್ರಭಕ್ತ ಬಂಧುಗಳಿಗೆ ಅತ್ಯಂತ ಅಭಿನಂದನೆಯನ್ನು ಸಲ್ಲಿಸ್ತಾ ನಮ್ಮ ಮುಂದಿನ